ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಅಧ್ಯಾತ್ಮ ಬಂಧುಗಳೇ, ಮನುಷ್ಯನ ಜೀವನದಲ್ಲಿ ಮಾಡಬೇಕಾದಂತಹ ಮುಖ್ಯ ಕರ್ತವ್ಯ ಯಾವುದು ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳ ಸುಂದರವಾಗಿ ತನ್ನ ತ್ರಿಪದಿಯೊಳಗೆ ಬರಿತಾನ. ಕೊಟ್ಟುಂಬ ಕಾಲದಲ್ಲಿ ಕೊಟ್ಟು ಉಣ್ಣಲು ಕರಿಯದೆ, ಹುಟ್ಟಿಯ ಒಳಗೆ ಜೇನಿಕ್ಕಿ ಪರರಿಂಗೆ ಬಿಟ್ಟು ಹೋದಂತೆ ಸರ್ವಜ್ಞ. ಈ ಮನುಷ್ಯನ ಜೀವನ ಸಾರ್ಥಕತೆ ಆಗಬೇಕು ಅಂತಂದ್ರೆ ಏನು ಅತಿ ಅವಶ್ಯಕವಾಗಿ ಮಾಡಲೇಬೇಕಾದಂಥ ಕರ್ತವ್ಯ ಏನಪ್ಪ ಅಂತಂದ್ರೆ, ಒಂದನೇದ್ದು ಧ್ಯಾನ, ಎರಡನೇದ್ದು ಭಕ್ತಿ, ಮೂರನೇದ್ದು ದಾನ. ಈ ಮೂರನ್ನ ನಾವು ಚಾಚು ತಪ್ಪದನ್ನು ಮಾಡಬೇಕು ಅಂತಕ್ಕಂಥದ್ದು. ಧ್ಯಾನದಿಂದ ಮನಸ್ಸು ಏಕಾಗ್ರತೆ ಆಗ್ತತಿ, ಭಕ್ತಿಯಿಂದ ಪರಮಾತ್ಮನ ಒಲುಮೆ, ಗುರುವಿನ ಒಲುಮೆ ಆಗ್ತತಿ, ದಾನದಿಂದ ಪುಣ್ಯ ಸಂಪಾದನೆ ಆಗ್ತತಿ. ಅದಕ್ಕೆ ಯಾರು ದಾನವನ್ನು ಮಾಡ್ತಾರಲ್ಲ ಅವರಿಗೆ ದುಡ್ಡಿನ ಕೊರತೆ ಇರಂಗಿಲ್ಲ, ಅವರಿಗೆ ಆ ಒಂದು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಸದಾವ ಕಾಲ ಇರ್ತದೆ. ಆದ್ದರಿಂದ ಇವೆಲ್ಲವೂ ಸಹಿತ ಧರ್ಮದ ಸೂಕ್ಷ್ಮತೆಗಳು. ಅದಕ್ಕೆ ಪುಣ್ಯವು ನಿನ್ನಲ್ಲಿ ಇರುವ ತನಕ ಅನ್ನ ನಮ್ಮ ಹತ್ರ ಇರ್ತತೆ ಅಂತ ಹೇಳಿ ಜಾನಪದ ಸಾಹಿತ್ಯಕಾರರು ಸಹಿತ ಅದನ್ನು ಸಾರಿ ಸಾರಿ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಪರಮಾತ್ಮ ಕೊಟ್ಟಂಥ ಕಾಲದೊಳಗೆ ನಾವು ಏನು ಮಾಡ್ಬೇಕಂದ್ರೆ ಕರೆದು ಉಣಿಸ್ಬೇಕಂತ. ಕೊಟ್ಟು ಉಣಲಿ ಕರಿಯದೆ, ಮತ್ತೊಬ್ಬರನ್ನ ಕರೆದು ಉಣಿಸುವಂಥದ್ದನ್ನು ಮಾಡಲಿಲ್ಲ ನಾವು. ಹುಟ್ಟಿಯ ಒಳಗೆ ಜೇನಿಕ್ಕಿ ಪರರಿಂಗೆ ಬಿಟ್ಟು ಹೋದಂತೆ. ಜೇನು ಹುಳ ಸಾವಿರಾರು ಕಿಲೋಮೀಟರ್ ದೂರದಿಂದ ಹೋಗಿ ಆ ಒಂದು ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು ತೆಗೆದುಕೊಂಡು ಬಂದು ಗೂಡಿನೊಳಗಿಟ್ಟು ಆ ಎಲ್ಲ ಜೇನನ್ನು ಮಾಡಿ ಇನ್ನೇನು ತಾನು ಜೇನು ಕುಡಿಬೇಕು ಅನ್ನೋದ್ರೊಳಗೆ ಅದನ್ನು ಮನುಷ್ಯರ ಪಾಲಿಗೆ ಹೆಂಗೆ ಬಿಟ್ಟು ತಾನು ಹೋಗಿಬಿಡ್ತೈತಲ್ಲ, ಹಂಗೆ ಆ ಒಂದು ಲೋಭಿ ಮನುಷ್ಯನ ಒಂದು ಸಂಪತ್ತು, ಆ ದಾನ ಧರ್ಮ ಪರೋಪಕಾರಕ್ಕೆ ಬಳಸದೇ ಇರತಕ್ಕಂಥ ಸಂಪತ್ತು ಹೆಂಗಾಗ್ಬಿಡ್ತೈತಂದ್ರೆ ಅಲ್ಲಿ ಏನಾಗ್ಬಿಡ್ತೈತಂದ್ರೆ ಬೇರೆ ಪರರಿಗೆ ಬಿಟ್ಟು ಹೋದಂಗೆ ಆಗ್ಬಿಡ್ತೈತಿ. ಅದಕ್ಕೆ ನಾವು ಗಳಿಸಿದ್ದನ್ನು ನೀವು ಮಾಡಿದ್ದು ನೀವು ಉಣ್ಣಬೇಕು ಅಂತಕ್ಕಂಥ ಶಾಸ್ತ್ರಗಳು ಸಹಿತ ಅದೇ ಅರ್ಥವನ್ನು ಹೇಳ್ತಾವೆ. ನಾವು ಗಳಿಸಿದ್ದನ್ನು ನಾವು ಉಣಬೇಕು ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಆ ಒಂದು ದಾನ ಧರ್ಮವನ್ನು ಮಾಡಿ ಅದರಿಂದ ಬಂದಂಥ ಪುಣ್ಯದ ಗಂಟನ್ನು ಸಹಿತ ನಾವ ಉಣಬೇಕು ಅಂತಕ್ಕಂಥ ಅರ್ಥದೊಳಗೆ ಶಾಸ್ತ್ರಕಾರರು ಬಹಳ ಸುಂದರವಾಗಿ ಬರಿತಾರ. ಮತ್ತ ಬರಿತಾನ ಸರ್ವಜ್ಞ, ಒಡಲಿಡಿದು ಗಳಿಸಿದ ಒಡವೆಗಳು ಒಡೆನಿರಲು ಕೊಟ್ಟ ದುಣ್ಣದಿಟ್ಟು ಮಡಿದರೆ ಒಡವೆಯ ನೊಡನೆ ಹೂಡುವರು ಸರ್ವಜ್ಞ. ನಮ್ಮ ಜೊತೆ ಬಂದಂತಹ ಆ ದೇಹ ಅಂತಕ್ಕಂಥ ಪರಮಾತ್ಮ ಕೊಟ್ಟಂತಹ ಅತ್ಯಂತ ಕಿಮ್ಮತ್ತಿನ ಒಡವೆ ಯಾವುದು ಅಂದ್ರೆ ಈ ಪರಮಾತ್ಮ ಕೊಟ್ಟಂತಹ ಪಂಚಭೂತಾತ್ಮಗಳಿಂದ ತುಂಬಿರತಕ್ಕಂಥ ಈ ಶರೀರ. ಇದರ ಜೊತೆಗೆ ನಾವು ಗಳಿಸಿದಂಥ ಎಲ್ಲ ಬಂಗಾರದ ಒಡವೆಗಳನ್ನು ನಾವೇನು ಮಾಡ್ಬೇಕಂದ್ರೆ ನಮ್ಮ ಜೊತೆ ಇರೋರ ಜೊತೆ ಕೊಟ್ಟು ಅವ್ರನ್ನ ಸಂತೋಷಪಡಿಸಿ ಉಣ್ಣಾಕ ಕೊಟ್ಟು, ಉಡಾಕ ಕೊಟ್ಟು, ತೊಡಾಕ ಕೊಟ್ಟು ಅವರೊಳಗೆ ನಮ್ಮ ಒಂದು ಪ್ರೀತಿಯನ್ನು ಸಂತೋಷವನ್ನು ವ್ಯಕ್ತಪಡಿಸಿದ್ರೆ ಪರಮಾತ್ಮ ನಮಗೆ ತೊಂದರೆಯನ್ನು ಕೊಡುವುದಿಲ್ಲ. ಯಾರಿಗೂ ಕೊಡದಂಗೆ ಯಾರಿಗೂ ನೀಡದಂಗೆ ಎಲ್ಲವನ್ನು ನಾವ ಉಂಡು ನಾವ ಉಟ್ಟು ಬಂದ್ರೆ ನಾವು ಸಾಯುವಂಥ ಸಂದರ್ಭದೊಳಗೆ ನಮಗೆ ಆ ಒಂದು ಅಂತ್ಯಕಾಲ ಬಂದಂಥ ಸಂದರ್ಭದೊಳಗೆ ಆ ಸಾವು ಬಂದಂಥ ಸಂದರ್ಭದೊಳಗೆ ಏನು ಮಾಡ್ತಾರಂದ್ರೆ ಅವ ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ಉಣಿಸಿಲ್ಲ, ಯಾರಿಗೂ ಒಂದು ದುಡ್ಡು ಕೊಟ್ಟು ಪ್ರೀತಿ ನೋಡಿಲ್ಲ, ಅದಕ್ಕೆ ಅವನ ಸಂಪತ್ತನ್ನು ಅವನ ಹೆಣದ ಜೊತೆನ ಹುಗಿದು ಬಿಡ್ರಿ ಅಂಥೇಳಿ ಜನ ಅಂದು ಹುಗಿದು ಹೋಗ್ತಾರ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಭಾಳ ಸುಂದರವಾಗಿ ಬರೆದಿದ್ದಾನ. ಮಡಿದರೆ ಒಡವೆಯ ನೊಡನೆ ಹೂಡುವರು. ಅವ ಗಳಿಸಿದ ಸಂಪತ್ತು ಯಾವುದಕ್ಕೂ ಉಪಯೋಗಿಲ್ಲಪ್ಪ, ಅವು ಮಣ್ಣಿಗೆ ಸಮಾದವು. ಅದಕ್ಕೆ ಅವನ ಸಂಪತ್ತನ್ನು ಅವನ ಜೊತೆನ ಮಣ್ಣು ಮಾಡಿಬಿಡ್ರಿ ಅಂಥೇಳಿ ಜನ ಅಂದು ಮಣ್ಣು ಮಾಡ್ತಾರ ಅಂತಕ್ಕಂಥ ಒಂದು ಎಚ್ಚರಿಕೆಯ ಗಂಟೆಯನ್ನು ಸಹಿತ ಸರ್ವಜ್ಞ ಇಲ್ಲಿ ಬಡಿತಾನ. ಮತ್ತೆ ಬರಿತಾನ, ಆರಿಗಾದರೂ ಒಂದು ತಾರವನು ಕೊಡದ ಲೋಭಿ ಮಾರಿ ಬಂದೆಳೆದು ಕೊಲುವಾಗ ಗಳಿಸುವುದನು ಆರಿಗಾಗುವುದು ಸರ್ವಜ್ಞ. ಅಂದ್ರೆ ಯಾರಿಗೂ ₹1 ಕೊಡದೇ ಇರ್ತಕ್ಕಂಥ ಲೋಭಿ, ಅತಿಯಾದಂತಹ ಲೋಭಿ ಏನು ಮಾಡ್ತಾನಪ್ಪ ಅಂದ್ರೆ ಅವ ಗಳಿಸಿ ಇಟ್ಟಿಟ್ಟು ತಾನೂ ಉಣ್ಣಂಗಿಲ್ಲ, ಉಣ್ಣವರಿಗೂ ಕೊಡಂಗಿಲ್ಲ, ಮತ್ತು ಆ ಬಡತನ ಇದ್ದವ್ರಿಗೆ ಆಮೇಲೆ ಅಲ್ಲಿ ಏನು ರೋಗ ರುಜಿನಗಳಿಂದ ಬಳಲುವರಿಗೆ ಯಾರಿಗೂ ಸಹಿತ ₹1 ಕೊಡದೇ ಇರ್ತಕ್ಕಂಥ ಅತಿಯಾದ ಲೋಭಿ ಏನು ಮಾಡ್ತಾನಂದ್ರೆ ತನಗೆ ಸಾವು ಬಂದು ಆ ಮೃತ್ಯು ದೇವತೆ ಬಂದು ಎಳೆದು ಒಯ್ಯುವಂಥ ಸಂದರ್ಭದೊಳಗೆ ಎದಿ ಬಡ್ಕೊಂತಿರ್ತಾನಂತ. ಏನಂತಂದ್ರೆ ನನಗೆ ಸಾವು ಬಂದತಿ ಅಂತ ಹೇಳಿ ಭಯ ಪಡಂಗಿಲ್ಲಂತವ. ಅವ ಏನು ಮಾಡ್ತಾನಂದ್ರೆ ಆ ಮಾರಿ ಎದುರಿಗೆ, ಆ ಯಮದೂತರ ಎದುರಿಗೆ ಏನಂತಾನಂದ್ರೆ ನಾನು ಕರ್ಕೊಂಡು ಹೋಗೋದು ಹೊಂಟಿರ್ ಕರೆವು, ನನ್ನ ಸಂಪತ್ತನ್ನು ಯಾರು ತಿಂತಾರೋ ಏನೋ ಅಂಥೇಳಿ ತನ್ನ ಸಂಪತ್ತಿನ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಹೊರತು ಆ ಯಮದೂತರ ಬಗ್ಗೆ ಒಂದಿಷ್ಟು ಲಕ್ಷ್ಯ ಕೊಡುವುದಿಲ್ಲ ಅಂತಕ್ಕಂಥದ್ದನ್ನು. ಅದಕ್ಕೆ ಆ ಯಮದೂತರಿಗೆ ಸಿಟ್ಟು ಬಂದು ಅವನಿಗೆ ವಿಚಿತ್ರ ಹಿಂಸೆಯನ್ನು ಕೊಟ್ಕೊಂತಾನೆ ಏನು ಮಾಡ್ತಾರಂದ್ರೆ
ಅವನ ಒಂದು ಜೀವಾತ್ಮವನ್ನು ತೆಗೆದುಕೊಂಡು ಹೋಗ್ತಾರ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳ ಸುಂದರವಾಗಿ ಬರೆದಿದ್ದಾನೆ. ಅದಕ್ಕೆ ಆರಿಗಾದರೂ ಒಂದು ತಾರವನ್ನು ಕೊಡದ ಲೋಭಿ ಮಾರಿ ಬಂದೆಳೆದು ಕೊಲ್ಲುವಾಗ ಗಳಿಸುವುದು ಆರಿಗಾಗುವುದು ಸರ್ವಜ್ಞ ಅಂತ ಹೇಳಿ ಆ ಸರ್ವಜ್ಞ ಕವಿ ಪ್ರಶ್ನೆಯನ್ನ ಮಾಡ್ತಾನೆ ನಮಗೆ. ಅಂತಹ ಲೋಭಿಯ ಸಂಪತ್ತಿ ಯಾರಿಗಾಗ್ತತಿ ಅಂತಂದ್ರೆ ಅದು ಯಾರ ಹಣೆ ಬರದೊಳಗಿರ್ತೈತೆ ಅವ್ರಿಗೆ ಆಗ್ತತಿ. ಆದ್ರೆ ಒಂದು ಮಾತ್ರ ಸತ್ಯ, ಆ ಲೋಭಿಯ ಸಂಪತ್ತನ್ನು ಯಾರು ಭೋಗ ಮಾಡ್ತಾರಲ್ಲ ಅವರಿಗೂ ಸಹಿತ ಸುಖ ಇರುವುದಿಲ್ಲ. ಯಾಕಂದ್ರೆ ಅವನ ಜೀವಾತ್ಮ ಅದರೊಳಗೆ ಅಡಕವಾಗಿದ್ದರಿಂದ ಅವರಿಗೂ ಸಹಿತ ಸುಖ ಸಿಗಲಿಕ್ಕೆ ಎಂದಿಗೂ ಸಹಿತ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ತ್ರಿಕಾಲ ಸತ್ಯವನ್ನ ಆ ಸರ್ವಜ್ಞ ಕವಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾನ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಾವು ಜೀವನದೊಳಗೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡು ಅಂದಂಗ ನಮ್ಮ ಅಂತರ ಸಪ್ಪಂತ ಬಂದಾಗ ನಾವು ಕರೆದು ದಾನ ಮಾಡಿದ್ರೆ ನಮ್ಮ ಪುಣ್ಯದ ಗಂಟು ಜಾಸ್ತಿ ಆಗ್ತತಿ. ನಮ್ಮ ಮನೆಯೊಳಗ ಅನ್ನ ಸಂಪತ್ತು ದುಡ್ಡು ಎದಕ್ಕೂ ಕೊರತೆ ಇಲ್ದಂಗೆ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.